ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನ್ಯೂಸ್ 24x7. ನಾನು ನಿಮ್ಮ ಮೇಘನ. ನಮ್ಮ ಹೆಣ್ಮಕ್ಳು ಎಲ್ಲರಿಗೂ ಕೂಡ ಬ್ಯೂಟಿ ಕಾನ್ಶಿಯಸ್ ತುಂಬಾನೇ ಇರುತ್ತೆ. ಬಟ್ ಅದೇ ಬ್ಯೂಟಿ ಕಾನ್ಶಿಯಸ್ ಏನಾದ್ರೂ ಆಯುರ್ವೇದಿಕ್ ವೇಲ್ ಹೋದ್ರೆ ಹೇಗಿರುತ್ತೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ನೀವೇ ನೋಡಿ. ಸೊ ಇವತ್ತು ನಾನ್ ಬಂದಿರೋದು ಸ್ವ ಆಯುರ್ವೇದಿಕ್ ಸಲೂನಿಗೆ ಅಂಡ್ ಇಲ್ಲಿ ನಮ್ ಜೊತೆ ಫೌಂಡರ್ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಘ್ನಾ ಅವರೇ. ನಿಮ್ಮ ಹೆಸರೇನು? ಗಾಯತ್ರಿ ಕುಮಾರ್. ಓಕೆ, ಸೊ ಫಸ್ಟ್ಲಿ ಸ್ವ ಆಯುರ್ವೇದಿಕ್ ಸಲೂನ್, ಸ್ವ ಅಂದ್ರೆ ಏನು? ಸ್ವ ಅಂದ್ರೆ ಸ್ವತಃ, ಮೈಸೆಲ್ಫ್ ಅನ್ನೋದು. ಯಾಕಂದ್ರೆ ಹೆಣ್ಣು ಮಕ್ಕಳು ತುಂಬಾ ಜನ ಇವತ್ತು ಬೇರೆ ಒಂದು ಇದರಲ್ಲಿ ಅವ್ರದ್ದು ಅವರೇ ಮರ್ತೋಗಿದ್ದಾರೆ. ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇರೋದ್ರಿಂದ ಸ್ವತಃ ಅನ್ನೋದು ನಾನು ಅನ್ನೋದು ಮರ್ತೋಗ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತಾಯಂದ್ರಾಗಿದ್ದಾರೆ, ಅವ್ರಿಗೆ ಅತ್ತೆಂದ್ರು ಇರ್ತಾರೆ, ಅತ್ತೆಯವರು ಬರ್ತಾರೆ. ಸೊ ತಾಯಿ, ಶಿ ಪ್ಲೇಸ್ ಆಲ್ ದ ರೋಲ್ಸ್. ಆದ್ರಿಂದ ನನ್ನ ಇಂಪಾರ್ಟೆನ್ಸ್ ಕೊಟ್ಟಿರೋದು ಏನು ಅಂದ್ರೆ ಹೆಣ್ಣು ಮಕ್ಕಳು ಫಸ್ಟ್ ಅವ್ರಿಗೆ ಅನ್ನೋದು ಅವ್ರು ಮರೆತು ಪ್ರಪಂಚದ್ದು ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ಸ್ವ ಅನ್ನೋದು ಸ್ವತಃ ಅಂತ ಅರ್ಥ. ಓಕೆ, ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಕ್ಚುಲಿ. ಥ್ಯಾಂಕ್ ಯು ಮ್ಯಾಮ್. ಸೊ ಮ್ಯಾಮ್, ಆಯುರ್ವೇದಿಕ್ ಸಲೂನ್ ಅಂತ ಹೇಳಿದ್ರಿ, ಪ್ರತಿಯೊಂದನ್ನು ಇಲ್ಲಿನ ಸರ್ವಿಸಸ್ ಆಯುರ್ವೇದಿಕ್ ವೇ ಅಲ್ಲಿ ಇರುತ್ತೆ ಅಲ್ವಾ? ಸೊ ಯಾವ ರೀತಿ ಇರುತ್ತೆ? ಇವಾಗ ಸ್ವ ಆಯುರ್ವೇದಿಕ್ ಸಲೂನ್ ಅಲ್ಲಿ ಒಂದು ವಿಶೇಷವಾದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಇಲ್ಲಿ ಯಾವ ರಕವಾದ ಕೆಮಿಕಲ್ಸ್ ನಾವು ಯೂಸ್ ಮಾಡಲ್ಲ. ಕೆಮಿಕಲ್ಸ್ ಯಾಕೆ ನಾವು ಯೂಸ್ ಮಾಡಲ್ಲ ಅನ್ನೋದು ಅದು ಬೇರೆ ವಿಷಯ. ಓಕೆ, ಬಿಕಾಸ್ ಒಂದು ನಮ್ಮ ಏನ್ಷಿಯಂಟ್, ನಮ್ಮ ಪುರಾತನವಾದ ಪಾರಂಪರವಾಗಿ ಬಂದಿರೋ ನಮ್ಮ ಆಯುರ್ವೇದದಿಂದ ಎಷ್ಟೋ ಗುಣಗಳು ಆಗಿದೆ, ಆಗ್ತಾ ಇದೆ, ಮುಂದಕ್ಕೂ ಆಗುತ್ತೆ. ಆದ್ರಿಂದ ನಾನು ಅದಕ್ಕೊಂದು ಪ್ರಾಮುಖ್ಯತೆ ಕೊಟ್ಟು ಈ ಒಂದು ಸಲೂನ್ ಅನ್ನು ಓಪನ್ ಮಾಡಿದ್ದೀನಿ. ಓಕೆ, ಸೊ ಮ್ಯಾಮ್ ಇಲ್ಲಿ ಯಾವ್ದಾವ್ದು ರೀತಿ ಸರ್ವಿಸಸ್ ನೀವು ಪ್ರೊವೈಡ್ ಮಾಡ್ತಾ ಇದ್ದೀರಾ? ನಮ್ಮ ಸ್ವ ಆಯುರ್ವೇದಿಕ್ ಸಲೂನ್ ನಲ್ಲಿ ನಮ್ಮ ಹತ್ರ ಫೇಶಿಯಲ್ಸ್ ಇದೆ, ಹೆಡ್ ಮಸಾಜಸ್ ಇದೆ, ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ಆಮೇಲೆ ನಮ್ಮ ಹತ್ರ ಐ ಸೂದಿಂಗು, ಫುಲ್ ಬಾಡಿ ಮಸಾಜು, ಆಮೇಲೆ ನೆಕ್, ಶೋಲ್ಡರು, ಬ್ಯಾಕ್ ಮಸಾಜಸ್ ಎಲ್ಲ ಇದೆ. ಬಟ್ ನಾವ್ ಎಲ್ಲಾದ್ರಲ್ಲೂ ಆಯುರ್ವೇದದ ಆಯಿಲ್ಸ್ ಮೂಲಕ ನಾವು ಟ್ರೀಟ್ ಮಾಡ್ತೀವಿ. ಸೊ ಇವಾಗ ಹೇರ್ ಮಸಾಜ್ ಅಂದ್ರೆ, ಹೆಡ್ ಮಸಾಜ್ ಅಂದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಹೇರ್ ಫಾಲ್ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಆಮೇಲೆ ಎಷ್ಟೋ ಹೆಣ್ಮಕ್ಳಿಗೆ PCOD ಪ್ರಾಬ್ಲಮ್ ಇದೆ. ಆ PCOD ಪ್ರಾಬ್ಲಮ್ ಇಂದ ಏನಾಗುತ್ತೆ ಅಂದ್ರೆ ನಮ್ ಸ್ಕ್ಯಾಲ್ಪ್, ಬುರುಡೆ ಅದು ಬಂದು ತುಂಬಾ ಡ್ರೈ ಇರುತ್ತೆ. ಸೊ ಅದು ಅವ್ರು ಅದು ಗಮನಿಸಲ್ಲ. ಯೂಶಲ್ ಆಗಿ ಏನಂತಾರೆ, ಶಾಂಪೂಸ್ ಮೇಲೆ ಅಥವಾ ಹಾರ್ಡ್ ವಾಟರ್ ಇರ್ಬೋದು, ಆಯಿಲ್ ಆಗ್ತಾರೆ, ಏನೋ ವಾಳೆವರ್, ಅದೆಲ್ಲ ಒಂದು ಬೇರೆ ಇದಕ್ಕೆ ನಾವು ಫೋಕಸ್ ಮಾಡ್ತೀವಿ. ಇರ್ಬೋದು, ಅದರಿಂದಾನು ಪ್ರಾಬ್ಲಮ್ ಇರ್ಬೋದಿಲ್ಲ ಅಂತ ಹೇಳ್ತಲ್ಲ. ಆದ್ರೆ PCOD ಪ್ರಾಬ್ಲಮ್ ಆಗ್ಲಿ, ಎಕ್ಸಿಮಾ ಇರುತ್ತೆ ಎಷ್ಟೋ ಜನಕ್ಕೆ, ಸ್ಕ್ಯಾಲ್ಪ್ ಅಲ್ಲಿ ರಫ್ನೆಸ್ ಅದಿರೋದ್ರಿಂದ ಹೊಟ್ಟು, ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಎಲ್ಲಾ ಸಮಸ್ಯೆಗಳಲ್ಲಿ ಒಂದು 45-50 ಇಯರ್ ಓಲ್ಡ್ ವುಮೆನ್ಗೆ ಹೇರ್ ಫಾಲ್ ಆಗೋದು ಪ್ರೀ ಮೆನೋಪಾಸ್, ಪೋಸ್ಟ್ ಮೆನೋಪಾಸ್ ಇಂದ ಆ ಒಂದು ಸಮಸ್ಯೆಯಿಂದ ಹೇರ್ ಫಾಲ್ ಇರುತ್ತೆ. ಅದರಿಂದ ನಮ್ಮ ಹತ್ರ ಎಲ್ಲಾ ತರವಾದ ಎಣ್ಣೆಗಳಿದೆ ಮೇಘ್ನಾ. ಸೊ ಅದರಿಂದ ಆ ಎಣ್ಣೆಗಳು ಹಾಕೊಂಡು ನಾವು ಇದು ಮಾಡಿದ್ರೆ ನಮ್ಮ ಇದ್ರಲ್ಲಿ ಎಷ್ಟೋ ಒಂದು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಬರ್ತಾ ಇದೆ ನಮ್ಮ ಕ್ಲೈಂಟ್ಸ್ಗೆಲ್ಲ ಇಲ್ಲಿ. ಆಮೇಲೆ ಫೇಶಿಯಲ್ಸ್ ಅಲ್ಲಿ ಬಂದು ನಮ್ಮ ಹತ್ರ ಕುಂಕುಮಾದಿ, ಅದು ಬಂದು ಪಿಗ್ಮೆಂಟೇಶನ್, ರಿಂಕಲ್ಸ್, ಇಟ್ ಇಸ್ ಎಲ್ಲಾ ಸ್ಕಿನ್ ಟೆಕ್ಸ್ಚರ್ಸ್ಗೂ ಅದು ತುಂಬಾ ಉಪಯೋಗ ಆಗುತ್ತೆ. ಆಮೇಲೆ ಘೀ ಸೂತ್ರ ಫೇಶಿಯಲ್ ಅಂತಿದೆ, ಅದು ತುಪ್ಪದಲ್ಲಿ ನಾವು ಫೇಶಿಯಲ್ ಕೊಡ್ತೀವಿ. ಓಕೆ, ಆಮೇಲೆ ಹೈಡ್ರೇಟಿಂಗ್ ಫೇಶಿಯಲ್, ತುಂಬಾ ಡ್ರೈನೆಸ್ ಇದ್ದು ಈ ತರ ಇದ್ರೆ ಅದಕ್ಕೆ ಹೈಡ್ರೇಟಿಂಗ್ ಫೇಶಿಯಲ್ ಅಂತ ನಾವು ಕೊಡ್ತೀವಿ. ಆಮೇಲೆ ಪ್ರೀ ಮೆನೋಪಾಸ್, ಪೋಸ್ಟ್ ಮೆನೋಪಾಸ್, ಇದು ನಾವು ಫೇಶಿಯಲ್ಸ್ ಇಲ್ಲಿ ಕೊಡ್ತೀವಿ. ಇದು ಯೂಶಲ್ ಆಗಿ ಇದು ವುಮೆನ್ ಸೆಂಟ್ರಿಕ್ ಸಲೂನ್ ಮೇಘ್ನಾ. ಆದ್ರಿಂದ ಹೆಣ್ಣು ಮಕ್ಕಳಿಗೆ ಯಾವ ತರಹ, ಹೆಣ್ಣು ಮಕ್ಕಳು ಅಂದ್ರೆ ಬರೀ ಮಿಡ್ಲ್ ಏಜ್ ಅಥವಾ ಹೆಂಗ್ ಅಂತಲ್ಲ ನಾನು ಹೇಳ್ತಿರೋದು. ನಮ್ಮ ಹತ್ರ 85 ವರ್ಷದ ಅಜ್ಜಿನೂ ಬರ್ತಾರೆ. ಸೊ ಹೆಣ್ಣು ಮಕ್ಳಂದ್ರೆ ಬರೀ ಯಂಗ್ಸ್ಟರ್ಸ್ ನಾನು ಇದು ಗಮನಿಸ್ತಲ್ಲ. ನಾನು ಎಲ್ಲಾ ಏಜ್ ಗ್ರೂಪ್ ಫ್ರಮ್ 15 to 85 ಇಯರ್ಸ್ ಪೀಪಲ್ ಡೂ ಕಮ್ ಟು ಸ್ವ. ಎಷ್ಟೋ ಜನಕ್ಕೆ ಅದರಿಂದ ಉಪಯೋಗ ಆಗಿದೆ. ಆದ್ರಿಂದ ಈ ಮಿಡ್ ಏಜ್ ಇರೋರು ಪ್ರೀ ಮೆನೋಪಾಸ್ಗೆ ಪಿಗ್ಮೆಂಟೇಶನ್ ಕೆನ್ನೆಗಳ ಮೇಲೆ ಶುರು ಆಗೋದು ತುಂಬಾ ಕಾಮನ್. ಆಮೇಲೆ ಮೆನೋಪಾಸ್ ಆದ್ಮೇಲೆ ತುಂಬಾನೇ ಇದು ಪ್ರಾಬ್ಲಮ್ಸ್ ಇರುತ್ತೆ. ಆದ್ರಿಂದ ನಮ್ಮ ಹತ್ರ ಆತರ ಫೇಶಿಯಲ್ಸ್ ಇದಿದೆ. ಆಮೇಲೆ ಪಿಗ್ಮೆಂಟೇಶನ್ಗೆ ಅಂತಲೇ ನಾವು ನಮ್ಮ ಹತ್ರ ಫೇಶಿಯಲ್ಸ್ ಎಲ್ಲ ಇದೆ ಥ್ರೂ ಆಯುರ್ವೇದ. ಬರ್ತಾ
ಬರ್ತಾ ನಾನೇನ್ ಹೇಳೋದು, ಫೇಶಿಯಲ್ಸ್ ಅಂದ್ರೆ ನಾನು ಒಂದು ಆಶ್ಚರ್ಯ ಏನಾಗುತ್ತೆ ಅಂದ್ರೆ 2 ತಿಂಗಳಾದ್ಮೇಲೆ ನಮ್ಮ ಮನೆಯಲ್ಲಿ ಒಂದು ಮದ್ವೆ ಇದೆ, ಅದಕ್ಕೆ ಫೇಶಿಯಲ್ಗೆ ಬರ್ತೀವಿ ಅಂತಾರೆ. ಒಂದೊಂದ್ಸತಿ ನನ್ಗೆ ಅನ್ಸತ್ತೆ, ಯಾಕೆ ಒಂಥರ ಹೆಣ್ಮಕ್ಳು ಯಾವ್ದೋ ಒಂದು ಕಾರಣಕ್ಕೋಸ್ಕರ ನೀನು ಚೆನ್ನಾಗಿರ್ಬೇಕು, ನಿನಗೋಸ್ಕರ ನೀನ್ ಚೆನ್ನಾಗಿರು. ಹೌದು, ದಟ್ ಈಸ್ ಮೈ ಮೆಸೇಜ್ ಟು ಎವ್ರಿ ಹೆಣ್ಮಕ್ಳಿಗೆ. ಏನು ಅಂದ್ರೆ ನಮ್ಗೋಸ್ಕರ ನಾವು ಅದಕ್ಕೆ ನಿಮ್ಗೋಸ್ಕರ ಒಂದು ಲೈಫ್ ಸ್ಟೈಲ್. ಯಾಕೆಂದ್ರೆ ಹೆಣ್ಮಕ್ಳು ಬರೀ ಮದುವೆಗಳಿಗೆ, ಮುಂಜಿಗಳಿಗೆ, ಗೃಹ ಪ್ರವೇಶಕ್ಕೆ ಬರೀ ರೆಡಿ ಆಗೋದು ಒಂದೇ ಅಲ್ಲ. ನೀನ್ ಚೆನ್ನಾಗ್ ಕಾಣಿಸಿದ್ರೆ ನಿನ್ ಮಕ್ಕಳನ್ನ ನೀನು ಅವರು ನಿಮ್ಮನ್ನ ಎತ್ತಿ ನೋಡ್ತಾರ ಒಂಥರ. ಸೊ ನೀವ್ ಹೆಲ್ದಿ ಆಗಿದ್ರೆ ನೀವ್ ನಿಮ್ ಮಕ್ಕಳ್ಗ ಒಳ್ಳೆ ಇದು ಕೊಡ್ತೀರಾ, ಒಂದು ಪಾತ್ ಕೊಡ್ತೀರಾ, ಯಾವ ತರ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು ಏನು ಅಂತ. ಆದ್ರಿಂದ ನಾನು ಎಲ್ಲಾ ಹೆಣ್ಮಕ್ಳಿಗೆ ಹೇಳೋದೇನು ಅಂದ್ರೆ, ಯಾವ್ದೋ ಒಂದು ಒಕೇಶನ್ಗೆ ನೀವು ಫೇಶಿಯಲ್ ಮಾಡಿಸ್ಕೊಳ್ಬೇಡಿ. ನಿಮ್ಮ ಮೈ, ನಿಮ್ಮ ಇದು ಸೌಂದರ್ಯ ಕಾಪಾಡ್ಕೊಳ್ಳಿ. ದೇವ್ರು ಕೊಟ್ಟಿರೋದಾದ್ರಿಂದ ಅದನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಥ್ರೂ ದ ಹೆಲ್ದಿಯರ್ ವೇ, ಥ್ರೂ ಆಯುರ್ವೇದ. ಎಸ್. ಸೊ ಮ್ಯಾಮ್, ಇವಾಗ ಲೋಗೋ ಅಲ್ಲಿ ತ್ರಿಶೂಲ ಎಲ್ಲ ಇದೆಯಲ್ಲ, ಸೊ ಏನ್ ನಿಮ್ ಲೋಗೋ ಅರ್ಥ? ಇವಾಗ ನಮ್ಮ ಲೋಗೋನಲ್ಲಿ ಒಂದು ಚುಕ್ಕೆ ಇದೆ, ತ್ರಿಶೂಲ ಇದೆ, ಎಸ್ ಶೇಪ್ ಇದೆ ಎಲ್ಲ. ನಮ್ದು ಲೋಗೋನಲ್ಲೇ ಒಂದು ಏನು ಅಂದ್ರೆ ವುಮನ್ ಎಂಪವರ್ಮೆಂಟ್. ಓಕೆ. ಎಸ್ ಬಂದು ಒಂದು ಹೆಣ್ಮಕ್ಳಿನ ಒಂದು ಫಿಗರ್, ಓಕೆನಾ. ತ್ರಿಶೂಲ ಬಂದು ಶಕ್ತಿ, ಓಕೆ, ಅದು ವುಮೆನ್ ಎಂಪವರ್ಮೆಂಟ್. ಚುಕ್ಕೆ ಬಂದು ನಮ್ ಫೋಕಸ್ ಇನ್ ಅವರ್ ಸರ್ವಿಸಸ್. ಆಲ್ಸೋ ಇಟ್ ಈಸ್ ದ ಫೋಕಲ್ ಪಾಯಿಂಟ್ ಆಫ್ ಅ ವುಮೆನ್. ಓಕೆ. ಸೊ SWA, ತ್ರಿಶೂಲದಲ್ಲಿ W ಇದೆ, ಕೆಳಗಡೆ A ಇದೆ, S ಇದೆ. ಸ್ವ 3 ಅಕ್ಷರಗಳು ಅದರಲ್ಲೇ ಲೋಗೋನಲ್ಲೇ ಇದೆ. ಸೊ ಆದ್ರಿಂದ ಆ ಲೋಗೋ ನಾನೇ ಕ್ರಿಯೇಟ್ ಮಾಡಿರೋದು. ಯುನೀಕ್ ಆಗಿದೆ ಅಂಡ್ ಗುಡ್ ಥಾಟ್ ಇದೆ ಬಿಹೈಂಡ್. ಎಸ್ ಎಸ್. ಸೊ ದಟ್ ಈಸ್ ದ ಹೋಲ್ ಪಾಯಿಂಟ್. ಎಸ್ ಬಂದು ಹೆಣ್ಮಕ್ಳಿನ ಒಂದು ಫಿಗರು, ಆಮೇಲೆ ಚುಕ್ಕೆ ಬಂದು ನಮ್ ಫೋಕಲ್ ಪಾಯಿಂಟ್ ಆನ್ ಅವರ್ ಸರ್ವಿಸಸ್. ತ್ರಿಶೂಲ ಬಂದು ಎಂಪವರ್ಮೆಂಟ್ ಫಾರ್ ವುಮೆನ್, ಶಕ್ತಿ. ಯಾಕೆಂದ್ರೆ ಹೆಣ್ಮಕ್ಳೇ ಒಂದು ಶಕ್ತಿ, ಆದ್ರಿಂದ ಒಂದು ತ್ರಿಶೂಲ ಕೊಟ್ಟಿದ್ದೀವಿ. ಓಕೆ. ಸೊ ಮ್ಯಾಮ್, ಇವಾಗ ಹೇರ್ ಕಲರ್ಸ್ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಯುರ್ವೇದಿಕಲ್, ಹೇಗ್ ಪಾಸಿಬಲ್ ಮ್ಯಾಮ್ ಅದು? ಮ್ಯಾಮ್, ನಾವು ತಗೊಂಡಿರೋದು ಎವ್ರಿ ನಮ್ದು ಮೇನ್ ಹೈಲೈಟ್ ಬಂದು ನಮ್ಮ ಸ್ವ ಆಯುರ್ವೇದಿಕ್ ಸ್ಪೆಲಾನ್ ನಲ್ಲಿ ಯಾವ್ದು ಕೆಮಿಕಲ್ ಲೇಡನ್ ಕಲರ್ಸೇ ಇಲ್ಲ. ಓಕೆ. ಕಂಪ್ಲೀಟ್ಲಿ ಆಯುರ್ವೇದಾನೇ. ಆದ್ರಿಂದ ಎಷ್ಟೋ ಜನ ರೂಟ್ ಟಚ್ ಬರ್ತಾರೆ, ಗ್ಲೋಬಲ್ ಹತ್ರ ಫುಲ್ ಹೇರ್ಗೂ ಬರ್ತಾರೆ. ನಾನೇ ಕಂಡು ಬಂದಿರೋದು ಏನಂದ್ರೆ, ನಾನು ಬೇರೆ ಪ್ರಾಡಕ್ಟ್ಸ್ ಸಲೂನ್ ಇದು 2 ವರ್ಷ ಆಯ್ತು ಶುರು ಮಾಡಿ. ಅದ್ರ ಮುಂಚೆ ನಾನು ಬೇರೆ ದೊಡ್ಡ ದೊಡ್ಡ ಸಲೂನ್ಸ್ ಹೋಗ್ತಾ ಇದ್ದೆ. ಸೊ ನಾನ್ ಬಂದು ರೂಟ್ ಟಚ್ ಅಪ್ಗೆ ತಿಂಗಳಿಗೆ ಮಿನಿಮಮ್ 2 ಟೈಮ್ಸ್ ಹೋಗ್ತಾ ಇದ್ದೆ ಅಥವಾ 3 ಟೈಮ್ಸ್ ಹೋಗ್ತಾ ಇದ್ದೆ ರೂಟ್ ಟಚ್ ಅಪ್ಗೆ. ಇವಾಗ ನಾನು ನನ್ನ ಪ್ರಾಡಕ್ಟ್ ಯೂಸ್ ಮಾಡಿ ನಾನು 3 ವಾರಕ್ಕೆ ಒಂದ್ಸತಿ ಹಾಕೊಳ್ತಾ ಇದ್ದೀನಿ. ಸೊ ಆ ಗ್ರೇಯಿಂಗ್ ಇಟ್ ಸೆಲ್ಫ್ ಹ್ಯಾಸ್ ಸ್ಲೋಡ್ ಡೌನ್ ನಮ್ ಪ್ರಾಡಕ್ಟ್ಸ್ ಇದ್ರಲ್ಲಿ. ಆದ್ರಿಂದ ನಾನು ಕಂಪ್ಲೀಟ್ಲಿ ಆಯುರ್ವೇದಿಕ್ ಬೇಸ್ಡ್ ಹೇರ್ ಕಲರ್ಸ್. ಹಂಗಂತ ಹೇಳಿ ನಮ್ಮ ಹತ್ರ ತುಂಬಾ ಅನೇಕವಾದ ಕಲರ್ಸ್ ಇಲ್ಲ. ಆದ್ರೆ ನಮ್ಮ ಭಾರತೀಯರಿಗೆ ಯಾವ ತರ ಸ್ಕಿನ್ ಇದೆಯೋ ಆ ಟೆಕ್ಸ್ಚರ್ಗೆ ನಮ್ಮ ಹತ್ರ ಒಳ್ಳೆ ಬಣ್ಣಗಳಿದೆ. ಎಸ್ ಎಸ್, ಅಬ್ಸಲ್ಯೂಟ್ಲಿ. ಯಾ, ಅಂದ್ರೆ ಕೆಮಿಕಲ್ ತರ ಹೈಲೈಟ್ಸ್ ಆ ತರ ಅಲ್ಲ, ಬಟ್ ಮೇನ್ ಕಲರ್ಸ್ ಲೈಕ್ ವಾಟ್ ಎವರ್ ಐ ಹ್ಯಾವ್ ಪುಟ್ ನೌ ಇಸ್ ಅ ಬ್ರೌನ್ ಕಲರ್. ಓಕೆ. ಸೊ ನಮ್ ಭಾರತೀಯರ ಸ್ಕಿನ್ ಟೆಕ್ಸ್ಚರ್ಗೆ ಯಾವ್ದು ಸೂಟ್ ಆಗುತ್ತೋ ಆ ಕಲರ್ಸ್ ನಾವೆಲ್ಲ ಇಟ್ಕೊಂಡಿದ್ವಿ. ಸೊ ದಟ್ ಈಸ್ ದ ಹೈಲೈಟ್. ಬಿಕಾಸ್ ಎಷ್ಟೋ ಜನ ಬೇರೆ ಕೆಮಿಕಲ್ ಲೇಡನ್ ಪ್ರಾಡಕ್ಟ್ಸ್ ಹಾಕೊಂಡು, ಯಾರೋ ಕೇಳಿದ್ರು ನಮ್ಮ ನೆಂಟರು, ಅವ್ರಿಗೆ ಕ್ಯಾನ್ಸರ್ ಬಂತು, ಅವ್ರಿಗೆ ಒಳ್ಳೆ ಲೈಫ್ ಸ್ಟೈಲ್ ಇತ್ತು. ಅವ್ರ ಡಾಕ್ಟರ್ ಅಂದ್ರು, ಮೇ ಬಿ ಇಟ್ ಇಸ್ ಡ್ಯೂ ಟು ಹಿಸ್ ಕಲರ್ಸ್. ಇದು ನಿಜವಾದ ಘಟನೆ, ನಮ್ಮ ಮನೆಯಲ್ಲೇ ಆಗಿರೋದು. ಆದ್ರಿಂದ ಐ ವಾಂಟ್ ಟು ಕನ್ವೆ, please come out of the chemical laden products and switch to Ayurveda or leave it natural. Exactly. And ma'am, ನೀವು ಹೇಳಿದ್ರೆ nail polish ಕೂಡ ಆಯುರ್ವೇದಿಕ್ ಕಲರ್ಸ್ ಅಲ್ಲಿ is it? ಹೌದು. ಎಸ್, ನಾನು ಇವಾಗ ಹಾಕೊಂಡಿರೋದು ಆಯುರ್ವೇದಿಕ್ ನೇಲ್ ಪಾಲಿಶ್. ಯಾಕೆ ಅಂದ್ರೆ ನಾನು ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ. ನಮ್ಮ ಉಗುರು ಸುತ್ತಲೂ ಒಂದು ಎಲ್ಲೋ ಮಾರ್ಕ್ ಬರ್ತಾ ಇತ್ತು, ಅಥವಾ ಉಗುರುಗೆ ಒಂದು ಶಕ್ತಿ ಕಡಿಮೆ ಆಗ್ತಾ ಇತ್ತು, ತುಂಬಾ ಬ್ರಿಟಲ್ ಬ್ರೇಕ್ ಆಗತ್ತೆ. ಎಸ್, ಇವಾಗ ನಾವು ಇದು ಹಾಕೊಂಡಿದ್ರೆ ಇದ್ರಲ್ಲಿ ಕೆಮಿಕಲ್ಸ್ ಇಲ್ಲ. ಇಲ್ಲ ಅಂದ್ರೆ ಯಾವ್ದಕ್ ಇರ್ಬೇಕೋ ಅಂದ್ರೆ ದ ಮೇನ್ ಹಾರ್ಡ್ ಕೆಮಿಕಲ್ಸ್ ಯಾವ್ದು ಇಲ್ಲ. ಆದ್ರಿಂದ ನಾವು ಇದ್ರಲ್ಲಿ ಕೂಡ ಫುಲ್ಲಿ ಪ್ಲಾಂಟ್ ಬೇಸ್ಡ್ ಕಲರ್ಸ್ ಕೂಡ ಡೈ ಕಲರ್ ಎವ್ರಿಥಿಂಗ್. 48 ಕಲರ್ಸ್ ಇದೆ ನಮ್ಮ ಹತ್ರ. ಸೊ ಆದ್ರಿಂದ ನೇಲ್ ಪಾಲಿಶ್ ಕೂಡ ಕಂಪ್ಲೀಟ್ಲಿ ಪ್ಲಾಂಟ್ ಬೇಸ್ಡ್, ನಾನ್ ಕೆಮಿಕಲ್. ಸೊ ದಟ್ ಹೆಲ್ದಿಯರ್ ವೇ ಆಫ್ ಪ್ರೆಸೆಂಟಿಂಗ್ ಯುವರ್ ಸೆಲ್ಫ್. ಹಂಗಂತ ಹೇಳಿ ಏನೋ ಡಲ್ ಕಲರ್ಸ್ ಅಲ್ಲ. ಇವಾಗ ನಾನು ಹಾಕೊಂಡಿದ್ದು ಆರೆಂಜ್,
ಸೊ you get that kind of very modern colors but through plant based. ಸೊ ಮ್ಯಾಮ್ ಇಲ್ಲಿನ ಫೇಶಿಯಲ್ಸ್ ಎಲ್ಲ ನೀವು ಪ್ರೊವೈಡ್ ಮಾಡೋದು ಯಾವ ರೀತಿ ಇದೆ? ನಮ್ಮ ಹತ್ರ ಬಂದು ಕುಂಕುಮಾದಿ ಫೇಶಿಯಲ್ ಇದೆ, ಓಕೆ, ಘೀ ಸೂತ್ರ ಫೇಶಿಯಲ್, ಆಮೇಲೆ ಇಲಾದಿ ಫೇಶಿಯಲ್, ಮಂಜಿಷ್ಟ ಫೇಶಿಯಲ್, ವೆಜಿಟೇಬಲ್ ಫೇಶಿಯಲ್, ಫ್ರೂಟ್ ಫೇಶಿಯಲ್, ಹೈಡ್ರೇಟಿಂಗ್ ಫೇಶಿಯಲ್. ಸೊ ಈ ತರ ಅನೇಕವಾದ ಫೇಶಿಯಲ್ಸ್ ಇದೆ. ಇವಾಗ ಕುಂಕುಮಾದಿ ಫೇಶಿಯಲ್ ಅಂದ್ರೆ ಯಾವುದೇ ಚರ್ಮಕ್ಕೂ ಅದು ಸೂಟ್ ಆಗತ್ತೆ. ಅದು ನಮ್ದು ಸಿಗ್ನೇಚರ್ ಫೇಶಿಯಲ್. ಬಿಕಾಸ್ ಕುಂಕುಮಾದಿ ಅಂದ್ರೆ ಸ್ಯಾಫ್ರನ್, ಅದರಲ್ಲಿ ಬಂದಿರೋ ಗುಣಗಳೇ ಬೇರೆ ಒಂಥರ. ಅದರಿಂದ ಪ್ರಾಡಕ್ಟ್ಸ್ ನಮ್ದು ಬೇರೆ ಇದಿರುತ್ತೆ. ಅದರಿಂದ ಪಿಗ್ಮೆಂಟೇಶನ್ ಆಗ್ಲಿ, ರಿಂಕಲ್ಸ್ ಆಗ್ಲಿ, ಯಾವುದೇ ಸಮಸ್ಯೆಗಳು ಚರ್ಮಕ್ಕೆ ಅನುಸಾರವಾಗಿದ್ರೆ ಅದು ಕುಂಕುಮಾದಿ ಫೇಶಿಯಲ್ ನಾವು ಸಜೆಸ್ಟ್ ಮಾಡ್ತೀವಿ. ಅದೆಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ಆಮೇಲೆ ಬಂದು ಘೀ ಸೂತ್ರ ಫೇಶಿಯಲ್. ತುಂಬಾ ಡ್ರೈ ಸ್ಕಿನ್ ಇದ್ರೆ ಆಯುರ್ವೇದದ ತುಪ್ಪ ಅಂತಿದೆ, ಅದರಲ್ಲಿ ಕೂಡ ಕುಂಕುಮಾದಿ ಇದೆ ತುಪ್ಪದಲ್ಲಿ. ಸೊ ಆಯುರ್ವೇದ ತುಪ್ಪದ ಒಳಗಡೆ ಕುಂಕುಮಾದಿ ಮತ್ತೆ ಬೇರೆ ಎಷ್ಟೋ ಜಡಮೂಲಿಕೆಗಳಿಂದ ಮಾಡಿರೋ ಒಂದು ತುಪ್ಪ ಅದರಲ್ಲಿ ಮಸಾಜ್ ಮಾಡ್ತೀವಿ. ಆದ್ರೆ ಕ್ಲೆನ್ಸಿಂಗು, ಉಪ್ತಾನ್ ಅಂದ್ರೆ ಸ್ಕ್ರಬ್ ತರ ಅದು ಆಗುತ್ತೆ. ಬ್ಲಾಕ್ ಹೆಡ್ಸ್ ತೆಗಿತೀವಿ, ಆಮೇಲೆ ಮಸಾಜ್ ಡಿಪೆಂಡಿಂಗ್ ಆನ್ ದ ಸ್ಕಿನ್ ಟೈಪ್ ವಿ ಸಜೆಸ್ಟ್, ಅಂಡ್ ದೆನ್ ಪ್ಯಾಕ್ ಇರುತ್ತೆ. ಪ್ಯಾಕ್ ಬಂದು ಕೂಡ ನಮ್ದೆಲ್ಲ ಆಯುರ್ವೇದ ಒಂದು ಪ್ಯಾಕ್ ಹಾಕೊಳ್ತೀವಿ. ಪ್ಯಾಕ್ ಅಂದಿದ್ಕೊಳ್ಳೆ ಏನೋ ಮನೆಯಲ್ಲಿ ಮಾಡಿರೋ ಒಂದು ಮೊಸರು ಬೇಸನು ಖಂಡಿತ ಅಲ್ಲ. ಇದೆಲ್ಲ ಕ್ಯೂರೇಟೆಡ್ ನಮ್ ಸ್ವ ಆಯುರ್ವೇದಿಕ್ ನಲ್ಲಿ ನಮ್ಮ ಆಯುರ್ವೇದದ ಒಂದು MD ಡಾಕ್ಟರ್ ಈ ತರ ಮಾಡಿ ಅಂತ ಹೇಳಿ ಅದ್ರ ಪ್ರಕಾರ ನಾವು ಮ್ಯಾನುಫ್ಯಾಕ್ಚರ್ ಮಾಡಿಸಿ ಇದು ಮಾಡಿರೋದು. ಸೊ ಇಟ್ಸ್ ಕಂಪ್ಲೀಟ್ಲಿ ವುಮೆನ್ ಸೆಂಟ್ರಿಕ್ ಇರೋ ಇಶ್ಯೂಸ್ಗೋಸ್ಕರ ನಾವು ಆ ತರ ಪ್ರಾಡಕ್ಟ್ಸ್ ನ ನಾವು ಇಲ್ಲಿ ಇದು ಮಾಡ್ತೀವಿ. ಆಮೇಲೆ ಬಂದು ಮಂಜಿಷ್ಟ ಫೇಶಿಯಲ್, ಅದು ಮೆಲಸ್ಮಾಗೆ ತುಂಬಾ ಒಳ್ಳೇದು. ಯಾರಿಗೆ ಮೆಲಸ್ಮಾ ಇರತ್ತೋ ಅವ್ರಿಗೆ ಮಂಜಿಷ್ಟ ಫೇಶಿಯಲ್ ನಾವು ಇದು ಮಾಡ್ತೀವಿ. ಈ ಲಾದಿ ಫೇಶಿಯಲ್ ಬಂದು ಈ ಆಕ್ನೆ ಇರೋರ್ಗೆ ಆಗ್ಲಿ, ಅಥವಾ ಈ ಡಿಸ್ಕಲರೇಷನ್ ಈ ತರ ಇರೋರ್ಗೆ, ಅನ್ಈವನ್ ಸ್ಕಿನ್ ಟೋನ್ ಇರೋರ್ಗೆ ಇಲಾದಿ ಫೇಶಿಯಲ್ ಇದು ಮಾಡ್ತೀವಿ. ಯಾರಿಗಾದ್ರೂ ಇಲ್ಲ ನಮ್ಗೆ ಜಸ್ಟ್ ವಾಂಟ್ ಟು ಎಕ್ಸ್ಪೀರಿಯನ್ಸ್ ನ್ಯಾಚುರಲ್ ಇದು ಅಂದ್ರೆ ರಿಯಲ್ ವೆಜಿಟೇಬಲ್ಸ್ ಅವ್ರ ಕಣ್ಮುಂದೆನೆ ನಾವು ಬೀಟ್ರೂಟ್, ಕ್ಯಾರೆಟ್ ಎಲ್ಲ ತುರಿತೀವಿ, ಕುಕುಂಬರು, ಸೌತೆಕಾಯಿ ಎಲ್ಲ ತುರಿದು ಅವ್ರಿಗೆ ನಾವು ಪ್ಯಾಕ್ ಆಗ್ಲಿ ಅದರಿಂದ ರಸ ಎಳೆದು ಅದರಲ್ಲಿ ನಾವೊಂದು ತುಪ್ಪ ಇದೆ ನಮ್ಮ ಹತ್ರ, ಅದನ್ನ ಹಾಕಿ ನಾವು ಮಸಾಜ್ ಮಾಡ್ತೀವಿ. ಸೊ ಆತರ. ಆಮೇಲೆ ಫ್ರೂಟ್ ಫೇಶಿಯಲ್ ಕೂಡ ಬಂದು ಪಪಾಯ ಅದೆಲ್ಲ ಇವಾಗ ಎಲ್ಲಾ ಕಡೆ ನೋಡಿ ನೀವು ಗ್ರೇಪ್ ವೈನ್ ಫೇಶಿಯಲ್ ಅಂತೆ, ಪಪಾಯ ಫೇಶಿಯಲ್ ಈ ತರ ಎಲ್ಲ ಇಲ್ಲ, ಕೆಮಿಕಲ್ ಬೇಸ್ಡ್ ಇರಬಹುದು. ಸೊ ನಾವು ಬಂದು ರಿಯಲ್ ಪಪಾಯನೇ ತಂದು ಅದರಲ್ಲೇ ನಾವು ಇದು ಪೇಸ್ಟ್ ಇದು ಮಾಡಿ ನಾವು ಎಲ್ಲ ಒಂದು ಫೇಶಿಯಲ್ ಮಾಡ್ತೀವಿ. ಈ ತರ ಅನೇಕವಾದ ಫೇಶಿಯಲ್ಸ್ ನಮ್ಮ ಹತ್ರ ಇದೆ. ಬಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್ಸ್. ಇವಾಗ ನಿಮ್ಗಿರೋ ಒಂದು ಚರ್ಮದ ಗುಣ ಬೇರೆ, ನಂದು ಬೇರೆ, ಎಲ್ಲಾರ್ಗು ಬೇರೆ ಬೇರೆ ಇದು ಒಂಥರ ಎಲ್ಲಾರ್ಗು ಒಂದೇ ತರ ನಾವು ಸಜೆಸ್ಟ್ ಮಾಡಲ್ಲ. ಆದ್ರಿಂದ ಅವ್ರವ್ರಿಗಿರೋ ಒಂದು ಸಮಸ್ಯೆಗಳಿಗೆ ನಾವು ಇದ್ ಮಾಡ್ತೀವಿ. ಆಮೇಲೆ ಪ್ರೀ ಮೆನೋಪಾಸ್, ಪೋಸ್ಟ್ ಮೆನೋಪಾಸ್ಗೆ ಒಂಥರ ನಮ್ಮ ಹತ್ರ ಫೇಶಿಯಲ್ಸ್ ಇದೆ. ಯಾಕೆಂದ್ರೆ ಕೆನ್ನೆಯಲ್ಲಿ ಬಂದಿರೋದು ಬಂಗು ಅಂತ ಬರುತ್ತೆ. ಯೂಶಲ್ ಆಗಿ ಪಿಗ್ಮೆಂಟೇಶನ್ ಬ್ಲಾಕ್ ಟೈಪ್ ಅದೊಂಥರ ಥಿಕ್ ಆಗಿ ಫಾರ್ಮ್ ಆಗುತ್ತೆ ಇಫ್ ದೇ ಡೋಂಟ್ ಟೇಕ್ ಕೇರ್ ಆಫ್ ದ ಸ್ಕಿನ್. ಅದಕ್ಕೋಸ್ಕರ ನಮ್ಮ ಹತ್ರ ಒಂದು ಫೇಶಿಯಲ್ ತುಂಬಾ ಪ್ರೀಮಿಯಂ ಆಗಿದೆ. ಸೊ ನಾನು ಎನಿ ಪರ್ಸನ್ ಹೂ ಇಸ್ 40 and 60 ಆ ರೇಂಜ್ ನಲ್ಲಿ ಯಾರಿಗಾದ್ರೂ ಬಂಗು ಅನ್ನೋದು ಮೂಗ್ ಮೇಲಾಗ್ಲಿ ಕೆನ್ನೆಗಳ ಮೇಲಾದ್ರೂ ಕಾಣಿಸ್ಕೊಂಡ್ರೆ ಸ್ವಾಗ್ ಬನ್ನಿ, ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ. ಸೊ ಮತ್ತೆ ಬಂದು ಇನ್ನ ಹೇರು ಇದೆಲ್ಲ ನೀವು ಕೇಳ್ದಂಗೆ ನಮ್ಮ ಹತ್ರ ಎಲ್ಲಾ ತರ ಹೇರ್ ಕೇರ್ಗು ಆಯಿಲ್ಸ್ ಇದೆ. ಇವಾಗ ಕೂದಲು ಉದುರೋರ್ಗೆ ಆಗ್ಲಿ, ಸ್ವಲ್ಪ ಬಾಲ್ಡ್ ಆಗ್ತಾರೆ ಎಷ್ಟೋ ಜನ ಕೂದಲು ಇರೋದ್ರಿಂದ. ನಮ್ಮ ಸ್ವಾಗ್ ಬಂದಿರೋರ್ಗೆ ಎಷ್ಟೋ ಜನಕ್ಕೆ ಇವಾಗ 2 ಇಂಚು ಕೂದಲು ಬೆಳೆದಿದೆ. ಹೆಣ್ಮಕ್ಳು 27 ವರ್ಷಕ್ಕೆ ಅವರು ಬಾಲ್ಡ್ನೆಸ್ ಮುಂದ್ಗಡೆ, ಯಾಕೆಂದ್ರೆ ಸ್ಟ್ರೆಸ್ ಇಂದ ಅಂತ. ಸೊ ಅದಕ್ಕೆ ಇದೆ. ಆಮೇಲೆ PCOD ಪ್ರಾಬ್ಲಮ್ ಇರೋದ್ರಿಂದ ಯಾರಿಗೆ PCOD ಇರೋರ್ಗೆ ಸ್ಕ್ಯಾಲ್ಪ್ ತುಂಬಾ ಡ್ರೈ ಆಗುತ್ತೆ. ಅಂತ ಒಂದು ಸಮಸ್ಯೆಗಳಿಗೆ ನಮ್ಮ ಹತ್ರ ಎಣ್ಣೆಗಳಿದೆ. ಆಮೇಲೆ ತುಂಬಾ ಕಾಮನ್ ಆಗಿ ನಾವು ಕೇಳೋದೇನಂದ್ರೆ ಮೈಗ್ರೇನ್ ಹೆಡ್ಏಕ್. ಹೌದು, ಸ್ಟೂಡೆಂಟ್ಸ್ಗೆ ಆಗ್ಲಿ ಪೋಸ್ಟ್ ಪ್ರೆಗ್ನೆನ್ಸಿ ಆದ್ಮೇಲೆ ಕೂಡ ಮೈಗ್ರೇನ್ ಹೆಡ್ಏಕ್ ಬರೋದು ತುಂಬಾ ಇದು. ಆಮೇಲೆ ಪೀರಿಯಡ್ಸ್ ಟೈಮ್ ಅಲ್ಲಿ ಬರೋದು ಹೆಣ್ಮಕ್ಳಿಗೆ ತುಂಬಾ ಸಹಜ. ಆದ್ರಿಂದ ಅದಕ್ಕೆ ಅಂತ ನಮ್ಮ ಹತ್ರ ತುಂಬಾ ಒಳ್ಳೆ ಆಯುರ್ವೇದಿಕ್ ಆಯಿಲ್ ಇದೆ. ಅದರಿಂದ ಎಷ್ಟೋ ಜನಕ್ಕೆ ತುಂಬಾ ಉಪಯೋಗನೂ ಆಗಿದೆ. ಸೊ ಮೈಗ್ರೇನ್ಗಾಗ್ಲಿ, PCOD ಪ್ರಾಬ್ಲಮ್ ಆಗ್ಲಿ, ಎಕ್ಸಿಮಾಗಾಗ್ಲಿ. ಎಕ್ಸಿಮಾ ಅಂದ್ರೆ ಏನು, ಸ್ಕಿನ್ ಅದೊಂಥರ ಒಂದು ಡಿಸಾರ್ಡರ್ ಇರುತ್ತೆ ಸ್ಕ್ಯಾಲ್ಪ್ ಅಲ್ಲಿ, ಬುರುಡೆನಲ್ಲಿ. ಅದಕ್ಕೋಸ್ಕರ ಕೂಡ ನಮ್ಮ ಹತ್ರ ಎಣ್ಣೆಗಳಿದೆ. ಸೊ ಈ ತರ ಅನೇಕವಾದ ಒಂದು ಕೂದಲಿನ ಸಂಶಯಗಳಿಗೆ ನಮ್ಮ ಹತ್ರ ಎಲ್ಲಾ ರಕವಾದ ಹೆಡ್ ಮಸಾಜಸ್. ಆಯಿಲ್ ಮಾತ್ರ ಇದೆಯಾ, ಶಾಂಪೂಸ್ ಏನಾದ್ರು ಇದೆಯಾ ಮ್ಯಾಮ್? ನಮ್ಮ ಹತ್ರ ಶಾಂಪೂಗಳು ಕೂಡ ಮೇಘ್ನವ್ರೆ ನಮ್ಮ ಹತ್ರ ಆಯುರ್ವೇದಿಕ್ ಅಂದ್ರೆ ಕಂಪ್ಲೀಟ್ಲಿ ಪ್ಲಾಂಟ್ ಬೇಸ್ಡ್ ಕಂಡೀಷನರು ಶಾಂಪೂ ಎರಡೂ ನಾವು ನಾವು ಯೂಸ್ ಮಾಡ್ತೀವಿ.
ಸೊ ಆದ್ರಿಂದ nowhere you will see anything to do with chemical ಇದು. ಸೊ ನೀವ್ ಹೇಳಿದ್ರಿ ಸ್ವಾ ಆಯುರ್ವೇದಿಕ್ ಇಸ್ ಸಮಥಿಂಗ್ ಲೈಫ್ ಸ್ಟೈಲ್ ಫಾರ್ ಲೈಫ್ ಸ್ಟೈಲ್ ಅಂತ. ಸೊ ಇಲ್ಲಿ ಏನಾದ್ರು ಪ್ಯಾಕೇಜ್ ಟೈಪ್ ಆತರ ಏನಾದ್ರು ಇದೆಯಾ? ಖಂಡಿತ ನಮ್ಮ ಇದ್ರ ಹತ್ರ ಬಂದಾಗ ನಾವು ಸ್ಟೂಡೆಂಟ್ ಪ್ಯಾಕೇಜ್ ಅಂತಿದೆ. ಹೆಣ್ಮಕ್ಳು ಯಾರು ಸ್ಟೂಡೆಂಟ್ಸ್ ಇದಾರೋ ಎಸ್ ಡೆಫಿನೆಟ್ಲಿ ನಮ್ಮ ಉದ್ದೇಶ ಏನು, ಒಂದು ಹೆಲ್ದಿಯರ್ ಲೈಫ್ ಸ್ಟೈಲ್ ಕೊಡ್ಬೇಕು, ಎಲ್ಲಾರ್ಗು ಚೆನ್ನಾಗಿ ಕಾಣಿಸ್ಬೇಕು, ಸೌಂದರ್ಯವಾಗಿ ಕಾಣಿಸ್ಬೇಕು ಅಂತ ಎಲ್ಲಾರ್ಗು ಒಂದು ಉದ್ದೇಶ ಇರೋದ್ರಿಂದ ವಿ ಹ್ಯಾವ್ ಇದು ಸ್ಟೂಡೆಂಟ್ ಪ್ಯಾಕೇಜ್ ಅಂತಿದೆ. ಸೀನಿಯರ್ ಸಿಟಿಸನ್ಸ್ಗೆ ಅಂತಲೇ ನಮ್ಮ ಹತ್ರ ಪ್ಯಾಕೇಜ್ ಗಳಿದೆ. ಆಮೇಲೆ ಹೌಸ್ ವೈಫ್ಸ್ಗೆ, ಯಾಕಂದ್ರೆ ನಾವು ವಿ ಆರ್ ಜಸ್ಟ್ ಹೌಸ್ ವೈಫ್ ಅಂತಾರೆ, ಅದ್ರಷ್ಟು ಕಷ್ಟವಾದ ಕೆಲಸ ಯಾವ್ದು ಇಲ್ಲ. ನಾನು ಎಲ್ಲಾರ್ಗು ಹೆಣ್ಮಕ್ಳಿಗೆ ಅದೇ ಒಂದೇ ಹೇಳೋದು, ಪ್ಲೀಸ್ ಡೋಂಟ್ ಯೂಸ್ ದ ವರ್ಡ್ ಐ ಆಮ್ ಜಸ್ಟ್ ಅ ಹೌಸ್ ವೈಫ್. ಯಾಕೆಂದ್ರೆ ಆ ಹೌಸ್ ವೈಫ್ ಅನ್ನೋದು ಇಟ್ಸ್ 24/7 CEO ಜಾಬ್. ಸೊ ಆದ್ರಿಂದ ಅವ್ರಿಗೆ ಅಂತಲೇ ನಮ್ಮ ಹತ್ರ ಒಂದು ಪ್ಯಾಕೇಜ್ ಇದೆ. ಸೊ ಖಂಡಿತ ಇಲ್ಲಿಗೆ ಬಂದ್ರೆ ಏನಪ್ಪಾ ಎಷ್ಟಿರತ್ತೋ ಏನೋ ಅಂತ ಯೋಚನೆ ಮಾಡ್ಬಿಟ್ಟು ಹಂಗಂತ ಹೇಳಿ ನಾವು ಒಂಥರ ಬೆಸ್ಟ್ ಪ್ರಾಡಕ್ಟ್ಸ್, ನಾನು ಹೇಳ್ದಂಗೆ ನಮ್ಮ ಎಕ್ಸ್ಪೈರಿ ಡೇಟ್ ಇರೋದೇ 6 ತಿಂಗಳು. ಆದ್ರಿಂದ ಲಾಟ್ ಆಫ್ ರಿಸರ್ಚ್ ಹ್ಯಾಸ್ ಗಾನ್ ಇನ್ ಟು ಇಟ್. ಏನೋ ಆಯುರ್ವೇದ ಅಂದ್ರೆ ಮನೆಯಲ್ಲಿ ಬೇಸಿನ್ ಹಾಕೋದು, ಮೊಸರು ಹಾಕೋದು, ಒಂದಷ್ಟು ತುಪ್ಪ, ನೋ ಇಟ್ಸ್ ನಾಟ್ ಲೈಕ್ ದಟ್. ಇಟ್ಸ್ ಆಲ್ ಕ್ಯೂರೇಟೆಡ್ and designed and researched by a MD doctor. So ಆದ್ರಿಂದ lot of research has gone into this salon. ಇದು ಬರೀ ಸಲೂನ್ ಅಂದ್ರೆ ಏನೋ ಇದಂತಲ್ಲ, ನೀವು ಇಲ್ಲಿ ವಾತಾವರಣ ನೋಡ್ತಾ ಇರ್ಬೋದು, ಆಂಬಿಯನ್ಸ್ ಎಲ್ಲ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂಡ್ ದಟ್ ಕಾಮ್ ಫೀಲ್ ಬರುತ್ತೆ ಯಾರೇ ಕೂಡ ಎಂಟರ್ ಆದ್ರೂನು. ಎಸ್, ದಟ್ ವಾಸ್ ದ ಹೋಲ್ ಥಿಂಗ್. ನೀವು ಬೇರೆ ಸಲೂನ್ ಗಳು ಹೋದ್ರೆ ಕಪ್ಪು ಚೇರು ಇದೆ ನೋಡ್ಬೋದು. ನಾವು ಇಲ್ಲಿ ಕಲರ್ಸ್ ಕೂಡ ಆಯುರ್ವೇದದೊಂದು ವೆರಿ ಅರ್ದನ್ ಕಲರ್ಸ್ ಚೂಸ್ ಮಾಡಿದೀವಿ, ವೆದರ್ ಇಟ್ಸ್ ಎ ಗ್ರೀನ್ ಆರ್ ಬ್ರೌನ್ ಆರ್ ರಸ್ಟ್ ಆರ್ ವಾಟ್ ಎವರ್ ಇಟ್ ಇಸ್. ಸೊ ವಿ ಹ್ಯಾವ್ chosen all earthen colors. So ಇಲ್ಲಿಗೆ ಬಂದಿದ್ಕೊಳ್ಳೆ ಫಸ್ಟ್ ನಮ್ಮ ಬೆಂಗಳೂರು ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ಕೊಳ್ಳೆ ಎಲ್ಲ ಮರ್ತೋಗ್ತಾರೆ. ಆ ತರ ಒಂದು ಬೇರೆ ಕಡೆನೆ ಬಂದಿದೀವಿ ಅನ್ನೋ ಫೀಲ್ ಬರುತ್ತೆ. ಹೌದು, ಎಷ್ಟೋ ಜನ ಇದೇನ್ ಇಂಡೋನೇಷ್ಯಾ ಅಥವಾ ಥೈಲ್ಯಾಂಡ್ ಅಲ್ಲಿ ಬರೋ ತರ ನೀವು ಅಲ್ಲಿದ್ರ ಅಂತ. ಹೌದು, ನಾನು ಆ ದೇಶಗಳಲ್ಲೂ ಇದ್ದೆ. ನಾನು ತುಂಬಾ ವರ್ಷಗಳು ವಿಯೆಟ್ನಾಂ ಅಲ್ಲೇ ನಾವು 8 ವರ್ಷ ಇದ್ದೆ. ಸೊ ಅಲ್ಲಿ ನಾವೆಲ್ಲ ಸುತ್ತಿ ಮಾಡಿ ನಾವು ಆತರ ಅಲ್ಲೆಲ್ಲ. ಆಮೇಲೆ ಹೈಜೀನ್ ನೀವೇ ನೋಡ್ತಾ ಇದ್ದೀರಾ, ನಾವು ಪರ್ಫೆಕ್ಟ್ 2 ವರ್ಷ ಆಗಿದ್ರು ಅದಕ್ಕೆ ನಾನು ಕೇಳಿದ್ದು ನಿಮಗೆ, ಮ್ಯಾಮ್ 2 ವರ್ಷ ಇಲ್ಲೇ ಇದ್ದೀರಾ ಅಂತ. ಓಪನಿಂಗ್ ದಿನ ಹಾಗೆ ಇತ್ತು, ಇವತ್ತಿಗೂ ನಾವು ಅದೇ ಸಸ್ಟೈನ್ ಮಾಡ್ತಾ ಇದೀವಿ. ಯಾಕಂದ್ರೆ ಬಿಸ್ನೆಸ್ ಅಂದ್ರೆ ಬರೀ ದುಡ್ಡು ಮಾಡೋದು ನಮ್ದು ಉದ್ದೇಶ ಅಲ್ಲ, ಅದನ್ನ ಸಸ್ಟೈನಬಲ್ ಬಿಸ್ನೆಸ್ ಅಂದ್ರೆ ಎಲ್ಲಾ ರಕದಲ್ಲಿನೂ ಇನ್ ಅವರ್ ಸರ್ವಿಸ್ ಆಗ್ಲಿ, ನಮ್ಮ ಹೈಜೀನ್ ಅಲ್ಲಿ ಎಲ್ಲದ್ರಲ್ಲಿ ಸಸ್ಟೈನ್ ಆಗಿರ್ಬೇಕು. ನಾನು ಎಷ್ಟೋ ಸಲೂನ್ಗಳಿಗೆ ಮುಂಚೆ ಹೋಗ್ತಾ ಇದ್ದಿದ್ದು, ಇವತ್ತು ತೆಗ್ದಾಗ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇರತ್ತೆ. 6 ತಿಂಗಳು ಹೋದ್ಮೇಲೆ ಅದ್ರ ಮೇಲೆ ಒಂದು ಡೈ ಬಿದ್ದಿರತ್ತೆ, ಅದು ಫೇಡ್ ಆಗಿರತ್ತೆ, ಅದೇ ಟವಲ್ ನ ತಂದು ಹಾಕ್ತಾರೆ. ಸೊ ಇದು ಅವೆಲ್ಲ ನೋಡಿದಾಗ ನಾನು ಅದೆಲ್ಲ ನೋಡ್ಬಿಟ್ಟು ನಮ್ಮ ಸ್ವ ಆತರ ಇರಬಾರ್ದು ಅನ್ನೋದ್ರಲ್ಲಿ ನಂದು ಅದೇ ಉದ್ದೇಶ. ಮೈ ಫೋಕಲ್ ಪಾಯಿಂಟ್ ಇಸ್ ಹೈಜೀನ್. ಆದ್ರಿಂದ ಏನೋ ಎಷ್ಟೇ ನಾವ್ ಎಣ್ಣೆಗಳು ಯೂಸ್ ಮಾಡಿದ್ರು ನೀವೆಲ್ಲೂ ಎಣ್ಣೆ ನೀವು ಕಂಡು ಬರ್ಲಿಲ್ಲ. ಸೊ ಆದ್ರಿಂದ ಓನ್ಲಿ ಒಂದು ಘಮ ಇರುತ್ತೆ ಅಷ್ಟೇ, ಆಯುರ್ವೇದದ ಘಮ ಇರುತ್ತೆ ನೀವು ಎಂಟರ್ ಆದಾಗ. ಬಟ್ ಕಾಲ್ ಜಾರೋದಾಗ್ಲಿ ಎಲ್ಲೂ ಇರಲ್ಲ, ಯಾಕಂದ್ರೆ ನಾವು ಅಷ್ಟು ನೀಟಾಗಿ ಇಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಮೇಘನಾ ಅವರೇ, ಸೊ ನೈಸ್ ಮ್ಯಾಮ್. ಅಂಡ್ ಸ್ವ ಐಡಿಯಾ ಅನ್ಲೇ ಪರ್ಫೆಕ್ಟ್ ಆಗಿದೆ. And it was nice meeting you. Thank you, Meghna. ನಮಸ್ಕಾರ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.